ಸರ್ 2015 ಮಾರ್ಚ್ 20 ನೀವು ಪ್ರೊಡ್ಯೂಸು ಆ್ಯಕ್ಟ್ ಮಾಡಿದಂಥ ಕೃಷ್ಣಲೀಲಾ ಚಿತ್ರ ರಿಲೀಸ್ ಆಗಿತ್ತು 2014. ಸೊ ಮಾರ್ಚ್ 20 ಅಲ್ವಾ? ಹಾಂ, ಅಲ್ಲ 2015 ಅಲ್ಲ? ಹೌದು, 2000 ಕರೆಕ್ಟು, ಐ ಆಮ್ ರೈಟ್. 2015 ಮಾರ್ಚ್ 20 ಆಗಿತ್ತು. ಸೊ ಸೇಮ್ 2025 ಮಾರ್ಚ್ 21 ಈ ಸಿದ್ಧದ ಪ್ರಮೋಷನ್ಗೆ ಕುತ್ಕೊಂಡಿದ್ದೀರಾ. ನೀವೇ ಪ್ರೊಡ್ಯೂಸ್ ಮಾಡಿದಂಥ ಚಿತ್ರ ಎರಡೂ ಕೂಡ. ಸೊ ಯಾವ ರೀತಿ ಖುಷಿ ಇದೆ ಆ್ಯಂಡ್ ಯಾಕೆ ಸರ್ ಒಂದು ಸ್ವಲ್ಪ ಡಿಲೇ ಆಯ್ತಲ್ಲ ಪ್ರೊಡ್ಯೂಸ್ ಮಾಡೋದ್ರಲ್ಲಿ? ನಾನು ಯಾವಾಗಲೂ ಬಿಲೀವ್ ಮಾಡೋದೇನಂತಂದರೆ ಸಿನಿಮಾ ಈಸ್ ಆ್ಯನ್ ಎಕ್ಸ್ಟ್ರಾರ್ಡ್ನರಿ ವೆಪನ್. ನೀವು ಯಾವ ರೀತಿ ಆದರೂ ಬಳಸ್ಕೋಬೋದು. ಇವಾಗ ಒಂದು ಚಾಕು ಇದೆ ಅಂತಂದರೆ ನಿಮ್ಮ ಮನೆಯಲ್ಲಿ, ಅದನ್ನು ನೀವು ತರಕಾರಿ ಕಟ್ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಹೊರಗಡೆ ಹೋಗಿ ಒಬ್ಬನ್ನ ಕೊಲೆ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ತರಕಾರಿ ಕೊಲೆ ಮಾಡೋದು ಬಿಟ್ಟು ಬೇರೆ ವಿಚಾರಗಳಿಗೂ ನೀವು ಒಂದು ಕತ್ತಿ ಚಾಕುನ ಯೂಸ್ ಮಾಡ್ಬೋದು. ಸಿನಿಮಾ ಈಸ್ ಮಚ್ ಮೋರ್ ಪವರ್ಫುಲ್ ಟೂಲ್ ದೆನ್ ದ್ಯಾಟ್. ಈಗ ಕತ್ತಿಗಿಂತ ಏನು ಪೆನ್ ಇಸ್ ಮೈಟಿಯರ್ ದೆನ್ ದಿಸ್ ಸೋರ್ಡ್. ಕತ್ತಿಗಿಂತ ಏನು ಪೆನ್ನಿಗೆ ಬಹಳಷ್ಟು ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಅದೆಲ್ಲಕ್ಕಿಂತ ಮೀರಿ ನಾನು ಬಿಲೀವ್ ಮಾಡೋದು ಇದು ಸಿನಿಮಾ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಬಿಟ್ಟು ನೀವೇನಾದರೂ ಒಂದು ರೆವಲ್ಯೂಷನ್ ಚೇಂಜಸ್ ತರ್ಬೋದು ಅಂತಂದರೆ ಅದು ಸಿನಿಮಾಯಿಂದ ಕೂಡ ಬಹಳ ಬಲವಾಗಿ ಸಾಧ್ಯತೆ ಇದೆ ಅದು. ಎಕ್ಸಾಕ್ಟ್ಲಿ. ಆ್ಯಂಡ್ ನಾನು ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾಗಳಲ್ಲಿ ಎಲ್ಲೋ ಒಂದು ಕಡೆ ಅಂಡರ್ ಕರೆಂಟಲ್ಲಿ ಒಂದು ಮಾರಲ್ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್, ಎಮೋಷ್ನಲ್ ವ್ಯಾಲ್ಯೂಸ್ ನಾನು ಕ್ಯಾರಿ ಮಾಡಿರ್ತೀನಿ. ಬಟ್ ಪ್ರೊಡಕ್ಷನ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತಂದಾಗ ನನಗೆ ಇನ್ನೊಂದು ಎಕ್ಸ್ಟ್ರಾ ಗುಡ್ ವಿಲ್ ಬೇಕಿತ್ತು. ಈ ಕೃಷ್ಣಲೀಲಾ ಸಿನಿಮಾ ಮಾಡಿದ್ದೆ, ಅದು ಸ್ಟೇಟ್ ಅವಾರ್ಡಿಗೆ ಹೋಗಿತ್ತು, ಸಾಕಷ್ಟು ಮೆಚ್ಚುಗೆಗಳಿಗೆ ಅದು ಕಾರಣ ಆಗಿತ್ತು. ಅಗೇನ್ ಇನ್ನೊಂದು ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ನನಗೆ ಇನ್ನೊಂದು ಎಕ್ಸ್ಟ್ರಾ ಆರ್ಡಿನರಿ ವ್ಯಾಲ್ಯೂಸ್ ಏನಾದರೂ ಇದ್ದರೆ ಮಾತ್ರ ಮಾಡೋಣ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದು. ಆ್ಯಂಡ್ ಕಥೆ ಕೇಳಬೇಕಾದ್ರೆ ಪ್ಯಾರಲಲ್ ಅಂದರೆ ಯಾವಾಗಲಿಂದನೂ ಅದು ಇರ್ತಾಯಿತ್ತು ನನಗೆ, ಇದನ್ನು ನಾನು ಪ್ರೊಡ್ಯೂಸ್ ಮಾಡಬಹುದಾ ಮಾಡಬಾರ್ದಾ, ಇದು ಅಜಯರಾವ್ ಪ್ರೊಡಕ್ಷನ್ಸಿಂದ ಬರಬೇಕಾ ಈ ಸಿನಿಮಾ ಅಂತ. ಈ ಕಥೆ ಎಸ್ಪೆಷಲಿ ನನಗೆ ಕೇಳ್ತಾ ಇದ್ದಾಗೆ ನನಗೆ ಒಂದು ಬಹಳ ಕಾಡ್ದಂಥ ವಿಷಯ ಏನಪ್ಪ ಅಂದರೆ, ನನಗೊಬ್ಬಳು ಮಗಳಿದ್ದಾಳೆ ಅನ್ನೋದು. ನನ್ನ ಮನೆಯಲ್ಲಿ ಒಂದು ಮಗಳಿದ್ದಾಳೆ ಅಂದರೆ ಆ ವಿಷಯನ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕಥೆ. ಆ್ಯಂಡ್ ವೆರಿ ಬ್ಯೂಟಿಫುಲ್ಲಿ ಒಂದು ಮೆಸೇಜ್ ಹೇಳ್ತಾ ಇದೆ ಸಿನಿಮಾ. ಸೊ ಇದು ನನ್ನ ಪ್ರೊಡಕ್ಷನಿಂದ ಬರಬೇಕು ಅಂತ ಅವತ್ತು ನಿರ್ಧಾರ ಮಾಡಿದ್ದು ನಾನು. ಸೊ ದಿಸ್ ಹ್ಯಾಸ್ ಟು ಕಮ್ ಫ್ರಮ್ ಮೀ. ಬಿಕಾಸ್ ಕೆಲವೊಂದು ಸಲ ದೇವರೊಂದು ಆಶೀರ್ವಾದ ಥರ ಕೊಡ್ತಾನೆ. ಕೆಲವೊಂದು ಒಳ್ಳೆ ಕೆಲಸಗಳು ನಿನ್ನಿಂದನೇ ಆಗಬೇಕಂತಿರುತ್ತೆ. ನಾವು ಯಾಕೆ ನನ್ನ ಕೈಯಿಂದನೇ ಚಾರಿಟಿ ಮಾಡ್ತೀವಿ, ನಮ್ಮ ಕೈಯಿಂದನೇ ಯಾರಿಗೆ ಹೆಲ್ಪ್ ಮಾಡ್ತೀವಿ ಅಂದರೆ ಅದು ಒಂದು ಶಕ್ತಿ ಕೊಟ್ಟಿರ್ತಾರೆ, ನನ್ನಿಂದನೇ ಆಗಲಿ ಅನ್ನೋದು ಒಂದು ರೀಸನ್. ನಾವೊಂದು ಚಿಕ್ಕ ಕಾರಣ ಆಗಿರ್ತೀವಿ, ನಮ್ಮಿಂದ ಮಾಡಿಸ್ತಾ ಇರ್ತಾರೆ. ಸೊ ಈ ಕಥೆ ನನಗೆ ಬಂದಾಗ ಸೊ ಐ ಶುಡ್ ನಾಟ್ ಮಿಸ್ ದಿಸ್ ಆ್ಯಸ್ ಎ ಪ್ರೊಡ್ಯೂಸರ್. ಹಾಗಾಗಿ ಎಸ್ಪೆಷಲಿ ಏನು ಹೆಣ್ಮಕ್ಳು ತಂದೆ ತಾಯಂದರು ವಿಲ್ ಡೆಫಿನೆಟ್ಲಿ ಕನೆಕ್ಟ್ ಟು ದಿ ಕೋರ್. ಆಮೇಲೆ ಸಾಕಷ್ಟು ಸೆಕ್ಯೂರಿಟಿ ರೀಸನ್ಸ್ ಇರೋಂಥ ವಿಚಾರಗಳು, ಹೆಣ್ಮಕ್ಳಿಗೆ ಚಿಕ್ಕ ಮಕ್ಕಳಿಗೆ ಇರತಕ್ಕಂಥ ವಿಚಾರಗಳನ್ನ ಎತ್ತಿ ಹಿಡಿದು ಅದಕ್ಕೆ ಸರಿಯಾದ ಸಮಯಕ್ಕೆ ಯಾಕೆ ಜಸ್ಟಿಸ್ ಸಿಗ್ತಾ ಇಲ್ಲ ಅನ್ನೋದು ಅದು ತುಂಬ ಎಮೋಷ್ನಲ್ ಇರುವಂಥ ವಿಚಾರ. ಹಾಗಾಗಿ ನಾನು ಇದನ್ನು ಪ್ರೊಡ್ಯೂಸ್ ಮಾಡಲೇಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಇದು ಕಥೆ ಹೇಳಿದಾಗ್ಲೂ ಯಾರೂ ಸಹಜವಾಗಿ ಒಪ್ಕೊಳ್ಳೋ ಅಂಥ ಸಿನಿಮಾ ಅಲ್ಲ. ಆ್ಯಸ್ ಎ ಪ್ರೊಡ್ಯೂಸರ್ ಎಷ್ಟು ಸಾಂಗ್ಸ್ ಇದೆ, ಎಷ್ಟು ಕಮರ್ಷಿಯಲ್ ಫೈಟ್ಸ್ ಇದೆ, ಆ ಥರದ್ದೆಲ್ಲ ಕೇಳ್ತಾರೆ. ಬಟ್ ಇದು ವೆರಿ ಇಂಟೆಲೆಕ್ಚುಯಲ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಅಂದರೆ ನಾವು ಸ್ಕ್ರಿಪ್ಟ್ ಹೇಳೋದು ಬೇರೆ ಇರುತ್ತೆ, ಸ್ಕ್ರೀನ್ ಮೇಲೆ ಬರೋವಂಥ ವಿಚಾರಗಳು ಬೇರೆ ಇರುತ್ತೆ. ಅಲ್ಟಿಮೇಟ್ಲಿ ಔಟ್ಪುಟ್ ಬಂದಾಗ ದಿಸ್ ವಾಸ್ ನಾಟ್ ದಿ ಸ್ಕ್ರಿಪ್ಟ್, ನಾವು ಕೇಳಿ ಸ್ಕ್ರಿಪ್ಟ್ ಅಲ್ಲ ಇದು. ತೆರೆ ಮೇಲೆ ಅದು ಅಷ್ಟು ಬ್ಯೂಟಿಫೈ ಆಗಿ ಬಂದು ಪರ್ಫಾರ್ಮರ್ಸ್ ಪ್ಲೇ ಮಾಡಿದಾಗ್ಲೇ ಅದಕ್ಕೊಂದು ಹಿನ್ನೆಲೆ ಸಂಗೀತ ಬಿದ್ದ ಮೇಲೇ ಅದು ಡೆಫಿನೇಷನ್ಸ್ ಕೊಡೋವಂಥ ಸಿನಿಮಾ. ಇದು ನನಗೆ ಅರ್ಥ ಆಯ್ತದು. ಯೂಶಲಿ ಬೇರೆಯವ್ರಿಗೆ ಇದು ಗೊತ್ತಾಗಲ್ಲ ಅಂತ ಅದನ್ನು ನನಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಐ ಹ್ಯಾಡ್ ಟು ಡೂ ದಿಸ್. ದಟ್ಸ್ ಬ್ಯೂಟಿಫುಲ್ ಸರ್. ಹಾಗೆ ತಾವು ಒಂದು ಜೂನಿಯರ್ ಆ್ಯಕ್ಟರ್ ಆಗಿ ಇಂಡಸ್ಟ್ರಿಗೆ ಬರ್ತೀರಾ, ಅದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೀರಾ, ಅದಾಗಿ ಹೀರೋ ಆಗಿ ಕಾಣಿಸ್ಕೊತೀರಾ, ಪ್ರೊಡ್ಯೂಸರ್ ಆಗಿ. ನಾನು ಮೇಕಿಂಗ್ ನೋಡಿದೆ ಸರ್, ಅದ್ರಲ್ಲಿ ಫುಲ್ ಹಿಂಗೆ ಆ್ಯಂಗಲ್ಸ್ ಎಲ್ಲ ಹೇಳ್ತಿದ್ರಿ. ಯಾವಾಗ ಸರ್ ಡೈರೆಕ್ಷನ್ ಹಾಡ್ತಿರೋದು? ಅಫಿಷಿಯಲಿ ಡೈರೆಕ್ಟ್ರ್ ಆಗಿ ಅನೌನ್ಸ್ ಆಗಬೇಕಾಗಿತ್ತು ಅಂದರೆ ಸುಮಾರು ವರ್ಷಗಳಿಂದ ಯಾವುದೋ ಒಂದು ಪ್ರಾಜೆಕ್ಟ್ ಎತ್ಕೊಂಡಿದ್ದೀವಿ. ಬಟ್ ಅದು ಕಾರಣಾಂತರಗಳಿಂದ ಮುಂದುವರಿಲಿಲ್ಲ. ಅಂದರೆ ನನಗೆ ಹಿಂಗೆ ಡೈರೆಕ್ಟ್ರ್ ಆಗಬೇಕು ಅನ್ನೋದು ಒಂದು ಝೀಲ್ಗಿಂತ ನಾನು ಅದನ್ನೇ ಹೇಳಿದ್ನಲ್ಲ, ದಿ ಆರ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಶುಡ್ ಬಿ ಕನ್ವೇಡ್ ಪ್ರಾಪರ್ಲಿ ಟು ದಿ ಆಡಿಯನ್ಸ್. ಈವನ್ ಯುದ್ಧಕಾಂಡ ಸಿನಿಮಾ ನೋಡಿದಾಗಲೂ ನಾನು ಸಾಕಷ್ಟು ಅದೇ ಯೂಟ್ಯೂಬ್ನಲ್ಲೆಲ್ಲ ಕಮೆಂಟ್ಸ್ ಎಲ್ಲ ನೋಡಿದೆ, ನೀನು ಡೈರೆಕ್ಟರ್ನ ಇಟ್ಕೊಂಡು ನೀನು ಯಾಕೆ ಗುರು ಇದು ಮಾಡ್ತಾಯಿದೀಯಾ ಹಾಗೆ ಹೀಗೆ ಅಂತೆಲ್ಲ. ಬಟ್ ಉತ್ತರ ಏನಪ್ಪ ಅಂತಂದರೆ, ಸಿನಿಮಾ ಮೇಕಿಂಗ್ ಈಸ್ ಆಫ್ ಯೂನಿಟಿ.
ಅಲ್ಲಿ ಒಬ್ಬ ಡೈರೆಕ್ಟ್ರು ಮತ್ತು ಒಬ್ಬ ಹೀರೋ ಮತ್ತು ಒಂದು ಪ್ರೊಡ್ಯೂಸರ್ ಕೋಆರ್ಡಿನೇಷನ್ ಇದ್ದಾಗ ಸಿ ದಿ ವಿಷನ್ ಇಸ್ ಆಫ್ ದಿ ಡೈರೆಕ್ಟರ್. ಅದನ್ನು ಆ ವಿಷನ್ನ ನಾವು ನಿಜ ಮಾಡೋದಕ್ಕೆ ಯಾರು ಪ್ರಯತ್ನ ಮಾಡಿದ್ರು ಸರಿ ನನ್ನ ಪ್ರಕಾರ. ಹೀರೋ ಕನ್ನಡಿ ಆಗಿರ್ತಾರೆ ಡೈರೆಕ್ಟರ್ ವಿಷನ್ಗೆ. ಬಟ್ ಅದೇ ಅಲಾಂಗ್ ವಿತ್ ದ್ಯಾಟ್ ನಾನು ಒಬ್ಬ ಪ್ರೊಡ್ಯೂಸರು ಆಗಿರೋದ್ರಿಂದ ಐ ನೋ ವಾಟ್ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್. ಸೊ ದೆರ್ ಇಸ್ ಅ ಕೋಆರ್ಡಿನೇಷನ್ ಬಿಟ್ವೀನ್ ಮೀ ಆ್ಯಂಡ್ ದಿ ಡೈರೆಕ್ಟರ್. ಆ ವಿಷನ್ ಸತ್ಯ ಆಗಬೇಕಷ್ಟೆ. ಆನ್ ಸ್ಕ್ರೀನ್ ನಾವು ಕಂಡಂಥ ಕನಸು ಅದು ಸತ್ಯ ಆಗಬೇಕಷ್ಟೆ. ಸೊ ಅದಕ್ಕೆ ಇನ್ಫ್ಯಾಕ್ಟ್ ಎಷ್ಟೊಂದು ಇನ್ಪುಟ್ಸ್ಗಳನ್ನ ಅರ್ಚನಾ ಜಾಯ್ಸ್ ಅವ್ರು ಕೊಟ್ಟಿದ್ದಿದೆ, ಪ್ರಕಾಶ್ ಬೆಲ್ವಡಿ ಅವ್ರು ಕೊಟ್ಟಿದ್ದಿದೆ. ಸ್ಪಾಟ್ಸಲ್ಲೇ ಕೆಲವೊಂದು ಇಂಪ್ರೊವೈಸೇಷನ್ ಆದಂಥ ಸಂದರ್ಭಗಳಿದ್ದಾವೆ. ಮೇ ಬಿ ಎಲ್ಲ ಕ್ಯಾಪ್ಚರ್ ಆಗಿಲ್ಲ ಮೇಕಿಂಗ್ನಲ್ಲಿ. ಪಾಪ ಮೇಕಿಂಗ್ ಮಾಡೋರಿಗೆ ಏನು ಗೊತ್ತಿರುತ್ತೆ, ಅಂದರೆ ಅವರು ಆನ್ ದಿ ಸ್ಪಾಟ್ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಡೀತಾ ಇದೆ ಅಂದಾಗ ಅವ್ರು ಕ್ಯಾಮ್ರಾ ಆನ್ ಮಾಡಿ ಕ್ಯಾಪ್ಚರ್ ಮಾಡಿರ್ತಾರೆ ಹೊರತು ಒಂದು ಸ್ಪಾರ್ಕಲ್ ಹುಟ್ಟುತ್ತೆ ಎಲ್ಲೋ ಒಂದು ಕಡೆ ಒಂದು ಐಡಿಯಾಗಳು. ಸೊ ಇನ್ ದ್ಯಾಟ್ ವೇ ಎವ್ರಿಬಡಿ ಈಸ್ ಎ ಕಾಂಟ್ರಿಬ್ಯೂಟರ್. ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಫಾರ್ ಡೈರೆಕ್ಷನ್ ಫಾರ್ ಯುದ್ಧಕಾಂಡ. ಅಲ್ಟಿಮೇಟ್ಲಿ ಯಾರು ಕೊಟ್ಟರೆ ಏನು ಅದು ಔಟ್ಪುಟ್ ಏನಿದೆಯಲ್ಲ ಅದು ನಾವು ಏನು ಆಡಿಯನ್ಸ್ಗೆ ಏನು ಹೇಳಕ್ಕೆ ಹೊರಟಿದ್ದೀವಿ ಅದು ರೈಟ್ ವೇನಲ್ಲಿ ಬರಬೇಕಷ್ಟೇ ನಮ್ಮ ಉದ್ದೇಶ. ಸರ್, ನಿಮ್ಮನ್ನು ಈ ಹಿಂದೆ ಚಾಕ್ಲೇಟ್ ಬಾಯ್, ಲವ್ ಬಾಯ್ ಆಗಿ ನೋಡಿದ್ದಾರೆ. ಇವಾಗ ಸೀರಿಯಸ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡ್ತಾರೆ. ಬಟ್ ಅದರೊಳಗೂ ಒಂದು ಹಾಡಿದೆ, ಹಾಡಲ್ಲಿ ಒಂದು ಹುಡುಗಿ ಹಿಂದೆ ಹೋಗ್ತಾ ಇದ್ದೀರಾ. ಸೊ ಇದರಲ್ಲೂ ಕೂಡ ಆ ಲವ್ ಬಾಯ್ ಕ್ಯಾರೆಕ್ಟರ್ ಬಂದು ಹೋಗುತ್ತಾ ಹೇಗೆ? ಲವರ್ ಬಾಯ್ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಇಟ್ ಈಸ್ ಅ ವೆರಿ ಕಾಮನ್ ಇಮೇಜ್. ಅಂದರೆ ಸ್ಟೇಜಸ್ ಆಫ್ ಲೈಫ್ ಅಂತ ಹೇಳ್ತೀವಿ. ಒಂದು ಹುಡುಗರು ಓದುವಂಥ ಟೈಮಲ್ಲಿ, ಕೆಲಸ ಹುಡುಕುವಂಥ ಟೈಮಲ್ಲಿ, ಕೆಲಸ ಸಿಕ್ಕ ಮೇಲೆ, ಜವಾಬ್ದಾರಿ ಬಂದಮೇಲೆ, ತಮ್ಮ ಲೈಫಲ್ಲಿ ಒಂದು ಸೀರಿಯಸ್ ಇಶ್ಯೂಸ್ ಒಂದು ಟರ್ನಿಂಗ್ ಪಾಯಿಂಟ್ ತೊಗೊಂಡ್ಮೇಲೆ, ಸೊ ಹಂತ ಅಂದರೆ ಕಾಲಘಟ್ಟಗಳು ಇರುತ್ತಲ್ಲ ಅದನ್ನು ಪ್ರತಿಬಿಂಬಿಸೋವಂಥ ಒಂದು ಸನ್ನಿವೇಶಗಳಷ್ಟೇ. ಯುದ್ಧಕಾಂಡ ಸಿನಿಮಾದಲ್ಲೂ ಕೂಡ ನಾನು ಏಕ್ದಮ್ಮಾಗಿ ಎಲ್ಲೋ ಬಂದು ಒಂದು ಕೇಸ್ನ ತೊಗೊಂಡು ಫೈಟ್ ಮಾಡೋವಂಥ ಕಥೆ ಅಲ್ಲ ಇದು. ದೆರ್ ಇಸ್ ಎ ಟ್ರಾವೆಲ್. ಹಂತವಾಗಿ ಒಬ್ಬ ಬಾಲಿಷ್ಯವಾಗಿರ್ತಕ್ಕಂಥ ಒಬ್ಬ ಹುಡುಗ ತನ್ನ ಲೈಫಲ್ಲಿ ಒಂದು ಡ್ರೀಮ್ಸು, ಅಚೀವ್ಮೆಂಟ್ಸ್ ಅನ್ನೋದಿರುತ್ತೆ. ಅವನದೇ ಆದಂಥ ಒಂದು ಲೈಫಲ್ಲಿ ಒಂದು ಲವ್ ಅಫೇರ್ ಅನ್ನೋದು ಬರುತ್ತೆ. ಹೋಗ್ತಾ ಹೋಗ್ತಾ ಅವನು ದುಡ್ಡು ಮಾಡ್ಬೇಕು ಅನ್ನೋದಿರುತ್ತೆ. ದುಡ್ಡು ಮಾಡಿ ನಾನು ದೊಡ್ಡ ಲಾಯರಾಗಿ ಹೆಸರು ಮಾಡ್ಬೇಕು ಅನ್ನೋದಿರುತ್ತೆ. ಬಟ್ ಅದನ್ನೆಲ್ಲ ಬಿಟ್ಟು ಅವನು ಒಬ್ಬ ಅನಾಥ ಈ ಸಿನಿಮಾದಲ್ಲಿ. ಅದೆಲ್ಲ ಬಿಟ್ಟು ಅವನ ಒಳಗಡೆ ಗಾಢವಾಗಿ ಹ್ಯೂಮನ್ ವ್ಯಾಲ್ಯೂಸ್ ಅನ್ನೋದು ಇರುತ್ತೆ. ಒಂದು ಹೆಣ್ಮಗುಗೆ ಒಂದು ಅನ್ಯಾಯ ಆದಾಗ ಅವಳಿಗೆ ಅವಳ ಪರ ನಾನು ನಿಲ್ಲಬೇಕು ಅನ್ನೋದು ಒಂದು ಸ್ಟ್ರಾಂಗ್ ಎಲಿಮೆಂಟ್ ಏನಿದೆಯಲ್ಲ, ಅವ್ನು ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅನ್ನೋದನ್ನು ಬಿಟ್ಟು ಒಂದು ಹೆಣ್ಣಿಗೋಸ್ಕರ ನಿಲ್ತಾನೆ. ಸೊ ದೇರ್ ಆರ್ ಫೇಸಸ್ ಆಫ್ ಲೈಫ್. ಸೊ ಆ ಹಂತದಲ್ಲಿ ಬರೋಂಥ ಇದೊಂದು ಹಾಡು ಅಷ್ಟೇ. ಬಟ್ ಇದೇ ಭರತ್ ಕ್ಯಾರೆಕ್ಟರ್ ಅಲ್ಲ. ಇನ್ನು ಅಂದರೆ ಈಗ ಕೃಷ್ಣನ ಜರ್ನಿ ಕೂಡ ಅವ್ನು ಚಿಕ್ಕವನ ಇದ್ದಾಗ ಬೆಣ್ಣೆ ಕದ್ದಾಗ ಹೇಗಿದ್ದ, ಸೀರೆ ಕದ್ದಾಗ ಹೇಗಿದ್ದ, ಆಮೇಲೆ ಮಹಾಭಾರತ ಯುದ್ಧಕ್ಕೆ ನಿಂತಾಗ ಅವನು ಸೊ ಕೃಷ್ಣನ ಅವತಾರವನ್ನೇ ನೋಡಬಹುದು ಫೇಸಸ್ ದೇರ್ ಇನ್ ದ ಮೂವಿ ಅಂತೀರಾ. ಹಾಗೆ ಅಜಯ್ ರಾವ್ ಅವರ ಚಿತ್ರನ ಜ್ಞಾಪಿಸ್ಕೊಳ್ಳೋದಾದ್ರೆ ಎಲ್ಲ ಚಿತ್ರದ ಒಂದೊಂದು ಹಾಡುಗಳು ಪಟ್ 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 ಅಂತ ಬರುತ್ತೆ ಸರ್. ಬಿಕಾಸ್ ಯು ಹ್ಯಾವ್ ಗಿವನ್ ಮ್ಯೂಸಿಕಲ್ ಹಿಟ್ ಮೂವೀಸ್, ಎಕ್ಸ್ಕ್ಯೂಸ್ ಮೀ ಇಂದ ಹಿಡಿದು ಎಲ್ಲ ಚಿತ್ರಗಳ ಹಾಡುಗಳು ಫ್ಯಾಂಟಾಸ್ಟಿಕ್. ಈಗಲೂ ಕೂಡ ಎಲ್ಲರೂ ಐ ಹ್ಯಾವ್ ಆಕ್ಟೆಡ್ ಇನ್ ಮ್ಯೂಸಿಕಲ್ ಹಿಟ್ ಫಿಲ್ಮ್ಸ್. ನಾನು ಕೊಟ್ಟಿದ್ದಲ್ಲ ಅದು. ಬಟ್ ಅಂದರೆ ನೀವು ನೋಡಿದವ್ರಿಗೆ ಅದು ಅಜಯ್ ರಾವ್ ಚಿತ್ರದ ಹಾಡು ಅಂತಾನೆ ಬಿಂಬಿತ ಆಗೋದು. ಸೊ ಈ ಚಿತ್ರದಲ್ಲಿ ಮ್ಯೂಸಿಕ್ಗೆ ತಮ್ಮ ಕಾಂಟ್ರಿಬ್ಯೂಷನ್ ಹೇಗಿದೆ? ಎಷ್ಟು ಒಳ್ಳೆ ಹಾಡುಗಳಿದ್ದಾವೆ ಚಿತ್ರದಲ್ಲಿ. ಆಲ್ರೆಡಿ ಒಂದು ಹಾಡು 2+ ಮಿಲಿಯನ್ ಓಡಿದೆ, ಇಷ್ಟ ಆಗಿದೆ ಜನಕ್ಕೆ. ಸೊ ಹೇಗಿದೆ ಸರ್? ಲಕ್ಕಿಲಿ 2 ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಈ ಮೂವಿಗೆ. ಹಾಡುಗಳನ್ನು ಕೊಟ್ಟಂಥವ್ರು ಒಬ್ಬರು, ಹಿನ್ನೆಲೆ ಸಂಗೀತ ಮಾಡಿದಂಥವ್ರು ಒಬ್ಬರು. ಆ್ಯಂಡ್ ಬೋತ್ ಆರ್ ವಂಡರ್ಫುಲಿ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್. ಹಾಡುಗಳು ಮಾಡಿದ್ದು ಪ್ರವೀಣ್ ಅಂತ. ಸಿನಿಮಾಗೆ ಯಾವ ಸನ್ನಿವೇಶನಲ್ಲಿ ಯಾವ ಹಾಡು ಬರಬೇಕು ಅದು ಅಫ್ಕೋರ್ಸ್ ದಿ ಡೈರೆಕ್ಟರ್ ಪವನ್ ಆ್ಯಂಡ್ ಅವ್ರ ತಮ್ಮನೇ ಪ್ರವೀಣ್. ಓಕೆ. ಸೊ ಇಬ್ಬರು ಕೂತ್ಕೊಂಡು ಅದನ್ನು ಕೋಆರ್ಡಿನೇಟ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಪರ್ಫೆಕ್ಟ್ ಪ್ಲೇಸ್ಮೆಂಟ್ಸ್. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಏನು ಬಂದಿದೆಯಲ್ಲ ಅದು ಕಂಪ್ಲೀಟ್ಲಿ ಸಿನಿಮಾನ ಡಿಫೈನ್ ಮಾಡ್ಕೊಂಡು ಹೋಗೋವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಸ್ ಆಲ್ಸೋ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಐ ಆಮ್ ಫ್ಯಾನ್ ಆಫ್ ಬ್ಯಾಕ್ಗ್ರೌಂಡ್ ಸ್ಕೋರ್. ನನ್ನ ಸಿನಿಮಾದು ಬ್ಯಾಕ್ಗ್ರೌಂಡ್ ಸ್ಕೋರ್ ಏನಿದೆಯಲ್ಲ ಅದು ಎಷ್ಟು ಸಲ ಕೇಳಿದ್ರು ಸಾಲದು ನನಗೆ. ಅಷ್ಟು ಎಂಜಾಯ್ ಮಾಡ್ತೀನಿ. ನಾವು ಇವಾಗ ಹೆಂಗೆ ಯಾವುದೋ ಒಂದು ಇಷ್ಟವಾದಂಥ ಊಟ ನಾವು ಸವಿತೀವಿ, ಅದನ್ನು ಇಷ್ಟ ಅಂತಂದ್ಬಿಟ್ಟು ಪದೇ ಅದನ್ನ ತಿಂತೀನಿ. ಫಾರ್ ಎಕ್ಸಾಂಪಲ್ ನಂಗೆ ಒಂದು ಗುಲಾಬ್ ಜಾಮೂನ್ ಇಷ್ಟ ಇದೆ ಅಂದರೆ ಬರ್ತ್ಡೇ ಆಗಲಿ ಹಬ್ಬ ಆಗಲಿ ಏನೋ ಒಂದು ಕಂಪಲ್ಸರಿ ಹೇಳ್ಬಿಟ್ಟು ಮಾಡಿಸ್ತೀನಿ. ಯುದ್ಧಕಾಂಡ ಸಿನಿಮಾ ನಾನು ನೋಡಬೇಕಾದ್ರೆ ನನಗೆ ನಾನು ಭಾಳ ಆಸ್ವಾದಿಸೋದು ರೀರೆಕಾರ್ಡಿಂಗ್. ಬಿಕಾಸ್ ಐ ಥಿಂಕ್ ದ್ಯಾಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಒನ್ ಮೈಲ್ ಸ್ಟೋನ್. BGM ಅದು ಒಂದು ಟ್ರೆಂಡ್ ಸೆಟ್ಟರ್ ಆಗುತ್ತೆ. ಆ್ಯಂಡ್ ದ್ಯಾಟ್ ವಿಲ್ ಗಿವ್ ಲಾಟ್ ಆಫ್ ಗೂಸ್ ಬಂಪ್ಸ್ ಸಿನಿಮಾದಲ್ಲಿ. ದ್ಯಾಟ್ ಈಸ್ ಅಮೇಝಿಂಗ್. ಅದ್ರ ಫ್ಯಾನ್ ಆಗಿದ್ದೀನಿ.
ಓ ದಟ್ಸ್ ನೀವೇ ಫ್ಯಾನ್ ಆಗಿದ್ದಾರೆ ಅಂದರೆ 100% ನಿಮ್ಮ ಫ್ಯಾನ್ಸ್ ಅದಕ್ಕೆ ಫ್ಯಾನ್ ಆಗೋದು ಯಾ ಗ್ಯಾರಂಟಿ ಅಂತ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.